ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಎಲ್ಲಿದ್ದೇವೆ ಅಂತ ಗೊತ್ತಾಯ್ತಾ? ನಾವಂತೂ ನಮ್ಮ ಹಳ್ಳಿಗೆ ಬಂದಿದ್ದೇವೆ, ಊರಿಗೆ ಬಂದು ಆಲ್ರೆಡಿ 2 ದಿನ ಕಳೀತು. ಹಾಗಾಗಿ ಬೆಳಗ್ಗೆನೇ ಕೆಲಸ ಶುರುವಾಗಿದೆ. ನಾನಂತೂ ಎಲ್ಲ ಕೆಲಸ ಅಂದರೆ ಗುಡಿಸಿ ಒರೆಸಿದೆ. ಆ ನಂತರ ಅಕ್ಕ ಒಂದು ಸೈಡಿಗೆ ತಿಂಡಿ ಮಾಡ್ತಾಯಿದ್ರು. ಇದು ಮಂಡಕ್ಕಿ ಸೂಸ್ಲ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್. ಹಾಗೆಯೇ ಕಪ್ಪು ಚಹಾ. ಹಾಲು ತರ್ಲಿಕ್ಕೆ ಹೋಗಿದ್ದಾನೆ ಮಗ, ಇನ್ನು ಬರಬೇಕಷ್ಟೇ. ಡೇರಿಗೆ ಹೋಗಿ ಹಾಲು ತೊಗೊಂಡು ಬರಬೇಕು ಅವನು. ಆದ ನಂತರ ಮಂಡಕ್ಕಿ ಸೂಸ್ಲ ಮಾಡಿದ್ನದು. ಇದಂತೂ ನನ್ನ ಫೇವ್ರೇಟು. ಮಂಡಕ್ಕಿ ಸೂಸ್ಲ ಮಾಡಿ ತಿಂದು ಅದಾದ ನಂತರ ಎಲ್ಲ ಕೆಲಸನ ಮಾಡ್ತೇವೆ. ಬೆಳಗ್ಗೆ ಎದ್ದ ಕೂಡಲೇ ಇದೆ ಅಲ್ವಾ ಹಳ್ಳಿ ಸೈಡ್, ಒಂದು ದಿವಸ ಮಂಡಕ್ಕಿ ಸೂಸ್ಲ, ಹಾಗೆಯೇ ಒಂದು ದಿವಸ ಅವಲಕ್ಕಿ, ಒಂದು ದಿವಸ ಉಪ್ಪಿಟ್ಟು, ಇದೇ ಥರ. ಇಲ್ಲಿ ದೋಸೆ ಇಡ್ಲಿ ಅಂತೂ ಜಾಸ್ತಿ ಮಾಡೋದೇ ಇಲ್ಲ. ಅರ್ಜೆಂಟಿಗೆ ಆಗೋದಂತ ಹೇಳಿದರೆ ಅದೊಂದೇ ಅಲ್ವಾ, ಸೂಸ್ಲ ಮತ್ತು ಅವಲಕ್ಕಿ ಉಪ್ಪಿಟ್ಟು ಇದೇ ಥರ ಇರುತ್ತೆ ಆಲ್ಮೋಸ್ಟು. ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ನಿನ್ನೆ ಹೋಗಿ ಬಟ್ಟೆ ತಗೊಂಡು ಬಂದ್ವಿ, ಮದುವೆ ಬಟ್ಟೆ ಅದು. ಹಾಗೆಯೇ ಅಮ್ಮ ಕೂಡ ಸ್ನಾನ ಮಾಡಿದರು. ಸ್ನಾನ ಮಾಡಿ ಅಮ್ಮ ಕೂಡ ಪೂಜೆ ಮಾಡ್ತಿದ್ದಾರೆ. ಇವರ ನಮ್ಮ ಅಜ್ಜಿ ಈಗಷ್ಟೇ ಸ್ನಾನ ಮುಗಿಸಿ ಕೂತಿದ್ದಾರೆ, ಇನ್ನು ತಿಂಡಿ ತಿನ್ನಬೇಕಷ್ಟೇ. ಎಲ್ಲರೂ ತಿಂಡಿ ತಿಂದಾದ ನಂತರ ಬೆಳಗ್ಗೆ ಹಳ್ಳಿಯಲ್ಲಿ ಇದ್ದರೆ ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ಕೂಡಲೇ ಕೆಲಸ ಶುರು ಆದ ನಂತರ ನಮಗೆ ಒಮ್ಮೆಲೆ ಮಧ್ಯಾಹ್ನ ಟೈಮ್ ನೋಡುವಾಗ ಒಂದು ಗಂಟೆ ಆಗಿರುತ್ತೆ. ಅಷ್ಟರಲ್ಲಿ ನಮಗೆ ಎಲ್ಲ ಬಟ್ಟೆ ತೊಳೆದು ಕೆಲಸ ಎಲ್ಲ ಮಾಡಿ ಅಷ್ಟರಲ್ಲಿ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಚಿಕ್ಕಪ್ಪನ ಮನೆಗೆ ಹೋದೆ. ಅವರು ಸಗಣಿ ಬಾಚ್ತಾಯಿದ್ರು. ಇದು ನೋಡಿ ಹಸು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ. ಅದಾದ ನಂತರ ಅದರ ತಾಯಿ ನೋಡಿ, ತಾಯಿನೂ ತುಂಬ ಚೆನ್ನಾಗಿದೆ. ಇದು ಅಂತೂ ತೊಗೊಂಡು ಆಲ್ಮೋಸ್ಟ್ ಅವರು ಒಂದು ವರ್ಷ 2 ವರ್ಷ ಆಗ್ಲಿಕ್ಕೆ ಆಯಿತು ಹತ್ರ. ಈಗ ಒಂದು ಮರಿ ಹಾಕಿದೆ, ಈಗ ಇನ್ನೊಂದು ಮರಿ ಹಾಕಲಿಕ್ಕೆ ಇದು ಉಂಟು. ಅವರೇ ಸಗಣಿ ಬಾಚ್ತಾ ಇದ್ದಾರೆ. ಮಕ್ಕಳಿಗೆ ಹೇಳಿದರೆ ಯಾರು ಮಾತು ಕೇಳಲಿಲ್ಲ ಅಂತ ಬೈತಾ ಇದ್ದಾರೆ ಮಕ್ಕಳಿಗೆ. ಒಳಗೋಗಿ ನೋಡಿದರೆ ನೋಡಿ ಇವರು ಹೇಗೆ ಕೂತಿದ್ದಾರೆ ಅಂತ. ಅವರ ಮನೆಯಲ್ಲಿ ಅವರ ಅಮ್ಮ ಅಪ್ಪ, ಇವರದು ಕೂಡ ಇದೇ ಥರ ಉದ್ದ ಇದೆ ಮನೆ. ಹಾಗೆಯೇ ಅದನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗಿ ರೂಮ್ ಬೈ ರೂಮ್ ಮಾಡ್ತಾಯಿದ್ದಾರೆ. ಇಬ್ಬರು ಮಕ್ಕಳು ಇರೋದ್ರಿಂದ ಇವನು ತುಂಬ ಚಿಕ್ಕವನು. ಇವನು ನೋಡಿ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಲ್ಲಿ ಸಿಗ್ತದೆ ಜಾಗ ಅಲ್ಲೇ ಹೋಗಿ ತಿನ್ನೋದು, ಅಂದರೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಬಂದ 2 ದಿನದಲ್ಲಿ ಇವನು ಪಕ್ಕದ ಮನೆ ಹುಡುಗ, 2 ದಿನದಲ್ಲಿ ಅವನನ್ನು ಬಿಟ್ಟು ಒಂದು ಸ್ವಲ್ಪ ಟೈಮ್ ಇರಲ್ಲ ಅವರು. ಹಾಗೆಯೇ ಎಲ್ಲರೂ ತಿಂಡಿ ಮಾಡಿದ್ವಿ. ತಿಂಡಿ ಮಾಡಿ ಬಟ್ಟೆ ಅಂತೂ ತುಂಬಾ ಇತ್ತು. ಇದು ನೋಡಿ ಅಷ್ಟರೊಳಗೆ ರೊಟ್ಟಿ ಕೂಡ ಬಂತು. ಹಾಗೆ ಇದೆಲ್ಲ ಮಿಷನಿಂದ ಮಾಡಿಸಿದ ರೊಟ್ಟಿ. ಇದನ್ನು ನಾವು ಅಂದರೆ ಕೈಯಿಂದ ಇದೀಗ ಜಾಸ್ತಿ ಯಾರು ಮಾಡಲ್ಲ ಅಂತ ಎನಿಸಿ ಮಿಷನಿಂದನೇ ಮಾಡಿಸಿದ್ದೀವಿ. ಈಗ ಮದುವೆಗೆ ಅಂತ ಹೇಳಿದರೆ ಒಂದು ಹೆಚ್ಚು ಕಮ್ಮಿ 3,000 ರೊಟ್ಟಿ ಬೇಕು. ಅದಾದ ನಂತರ ಅದನ್ನು ರೊಟ್ಟಿ ಎಲ್ಲ ಅವರು ತೊಗೊಂಡು ಬಂದು ಕೊಟ್ಟಿದ್ದರು, ಅದನ್ನೇ ಜೋಡಿಸ್ತಾ ಇದ್ದೀವಿ. ಪೂರ್ತಿ ಈ ಥರ ಜೋಡಿಸಿದ್ದೀವಿ ನೋಡಿ. ಎಲ್ಲಿ ಸಜ್ಜೆ ಇರುತ್ತಲ್ವ ಅದರ ಮೇಲೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಇದು ಎಷ್ಟು ದಿವಸ ಬೇಕಾದರೂ ಇಡ್ಬೋದು, ನಾವು ವರ್ಷಗಟ್ಟಲೆ ಇಟ್ಟು ತಿನ್ಬೋದು. ಮದುವೆ ಟೈಮಿಗೆ ತುಂಬಾ ರೊಟ್ಟಿ ಬೇಕಾಗುತ್ತಲ್ವ, ಹಾಗಾಗಿ ಈ ಥರ ಮಾಡಿ ಇಟ್ಟಿದ್ದೀವಿ. ಒಂದು ವೇಳೆ ಉಳಿದ್ರೂ ಮತ್ತೆ ತಿನ್ನಲಿಕ್ಕೆ ಕೂಡ ಆಗುತ್ತೆ ಅಂತ ಎನಿಸಿ. ಹಾಗೆ ನನ್ನ ಮಗ ನೋಡಿ ರೊಟ್ಟಿ ಲೆಕ್ಕ ಮಾಡಿ ಕೊಡ್ತಾ ಇದ್ದಾನೆ. ಹಾಗೆಯೇ ಅವ್ರು ತಂದು ಕೊಟ್ಟಾಗೆ ನಾವು ಕೂಡ ಲೆಕ್ಕ ಮಾಡಿ, ಅಂದರೆ ಇಷ್ಟು ಅಂತ ಕೊಟ್ಟಿರ್ತೀವಲ್ವ, ಹಾಗೆಯೇ ಲೆಕ್ಕ ಮಾಡಿ ಕೊಡ್ತಾ ಇದ್ದಾರೆ. ಅಕ್ಕ ನೋಡಿ ಇನ್ನೊಂದು ಸಲ ಮನೆ ಒರೆಸ್ತಾ ಇದ್ದಾರೆ. ಮಕ್ಕಳೆಲ್ಲ ತುಳಿದು ಗಲೀಜು ಮಾಡಿದ್ರಂತ. ಮನೇಲಿದ್ದರೆ ಇದೇ ಕೆಲಸ ಅಲ್ವಾ, ತೊಳೆಯೋದು ಮತ್ತು ಕ್ಲೀನ್ ಮಾಡೋದು, ಒರೆಸೋದು ಮತ್ತು ಬಟ್ಟೆ ತೊಳೆಯೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಅಂತ. ಬಟ್ಟೆ ಅಂತೂ ತುಂಬಾ ಇರುತ್ತೆ. ಮದುವೆ ಮನೆ ಅಲ್ವಾ, ತುಂಬ ಜನ ಇರೋದರಿಂದ ನಾವೆಲ್ಲರೂ ಈಗ ಸದ್ಯಕ್ಕೆ ಫ್ಯಾಮಿಲಿಯವರೆಲ್ಲ ಸೇರಿದ್ದೀವಿ. ಇನ್ನೂ ಬರಲಿಕ್ಕಿದ್ದಾರೆ. ಹಾಗೆಯೇ ದಿನಕ್ಕೊಬ್ಬರು ಆ್ಯಡ್ ಆಗ್ತಾ ಹೋಗ್ತಾರೆ. ಬಟ್ಟೆ ಎಲ್ಲ ತೊಳೆದಾದ ನಂತರ ಬಿಸಿಲು ನೋಡಿ, ಬಿಸಿಲಂತೂ ತುಂಬಾ ಇದೆ. ಇಲ್ಲಂತೂ ಬಿಸಿಲಿಗೆ ನಿಜವಾಗ್ಲೂ ಹೊರಗಡೆ ಒಂದು ನಿಮಿಷ ಕೂಡ ನಿಲ್ಲಕ್ಕಾಗೋದಿಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಇದು ನೋಡಿ ನಮ್ಮ ಮನೆಯಿಂದ ವೆದರ್ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೆದರ್. ಮೇಲೆ ಹೋದರೆ ಬಿಸಿಲಿದ್ರೂ ಸ್ವಲ್ಪ ತಂಪಾದ ಗಾಳಿ ಕೂಡ ಇರುತ್ತೆ. ಬಿಸಿಲಿಗೆ ಮಾತ್ರ ಕಾಲು ಮಾತ್ರ ತುಂಬಾ ಸುಡ್ತಾ ಇರುತ್ತೆ. ಹಾಗಾಗಿ ಈ ನಾರ್ತ್ ಕರ್ನಾಟಕ ಸೈಡ್ ತುಂಬಾ ಬಿಸಿಲು. ಆ ಬಿಸಿಲಿಗೆ ನಾವು ಒಂಥರ ಈ ಸಿಟಿ ಸೈಡ್ ಇದ್ದವರು ಒಂದು ನಿಮಿಷ ಕೂಡ ಬಿಸಿಲಿಗೆ ನಿಲ್ಲಕ್ಕಾಗೋದಿಲ್ಲ ಆ ಥರ. ಬಟ್ಟೆ ಎಲ್ಲ ತೊಳ್ಕೊಂಡು ಕೆಳಗಡೆ ಬಂದೆ. ಕೆಳಗಡೆ ಬರೋ ಅಷ್ಟರಲ್ಲಿ ಅಕ್ಕ ಅಡುಗೆಗೆ ರೆಡಿ ಮಾಡ್ತಾಯಿದ್ಲು. ಇದೇ ಕೆಲಸ, ಬೆಳಗ್ಗೆ ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು, ತಿನ್ನೋದು ಇದೇ ಕೆಲಸ. ಹಾಗಾಗಿ ಕೆಳಗೆ ಬಟ್ಟೆ ತೊಳ್ಕೊಂಡು ಬಂದಾದ ನಂತರ ಕೆಳಗೆ ಬಂದು ಅಕ್ಕ ಅವಳು ಎಲ್ಲ ಅಡುಗೆ ಕೂಡ ರೆಡಿ ಮಾಡಿದ್ಲು. ಇದು ನೋಡಿ ನಮ್ಮ ಅಜ್ಜಿ, ಅವರಿಗೆ ನಾವು ಬಂದರೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಾಗೆ, ಇಲ್ಲದಿದ್ದರೆ ಅವರೇ ಕೆಲಸ ಮಾಡಿಕೊಳ್ತಾರೆ ಎಲ್ಲನೂ. ಈಗ ಮೊಮ್ಮಕ್ಕಳು ಇದ್ದಾರಲ್ವ ಅಂತೇಳಿ ಸುಮ್ಮನೆ ಕೂತಿದ್ದಾರೆ.
ನೋಡಿ ಹೆಚ್ಚು ಕಮ್ಮಿ ಇವರಿಗೆ ಒಂದು 90 ವರ್ಷ ಅಂತೂ ದಾಟಿದೆ, ಹತ್ರ 100 ವರ್ಷ ಇರ್ಬೋದು ಅಂದಾಜು, ನನಗೆ ಗೊತ್ತಿಲ್ಲ ಸರಿಯಾಗಿ. ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳಿದರೆ ನಮಗೇ ಗೊತ್ತಾಗಲ್ಲ. ನಮಗೆ ಒಂದೆರಡು ಕೆಲಸ ಮಾಡುವಾಗಲೇ ಸುಸ್ತಾಗುತ್ತೆ. ಇವರು ಎಷ್ಟು ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ. ಇವಾಗಂತೂ ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಗಡಿ ಸುಸ್ತಾಗ್ತಾ ಇರುತ್ತೆ ಇವರಿಗೇನು ಕೆಲಸ ಇಲ್ಲ, ಖಾಲಿ ಮೊಬೈಲ್ ಮಾತ್ರ ನೋಡ್ತಾ ಇರೋದು. ಅಕ್ಕ ಒಂದು ಸೈಡ್ ಅನ್ನಕ್ಕಿಟ್ಟಿದ್ದಾಳೆ, ಹಾಗೆಯೇ ಒಂದು ಸೈಡ್ ಹಾಲು ತಂದದ್ದನ್ನು ಕಾಯಿಸಿಡ್ಲಿಕ್ಕೆ ಇಟ್ಟಿದ್ದಾಳೆ. ಹೀರೆಕಾಯಿ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದಾಳೆ. ಅದಾದ ನಂತರ ಬದನೆಕಾಯಿ ಕೂಡ ಇತ್ತು, ಬದನೆಕಾಯಿ ಪಲ್ಯ ಕೂಡ ರೆಡಿ ಮಾಡಿದ್ಲು. ಸಾರು ಕೂಡ ಮಾಡಿದ್ದಾಳೆ, ಟೊಮೆಟೊ ಸಾರು ಮಾಡಿ ಎಲ್ಲ ಅಡುಗೆ ಮಾಡಿಟ್ಟು ಸ್ವಲ್ಪ ಅಕ್ಕಿ ಬೇಕಿತ್ತು. ಹಾಗಾಗಿ ದಿನಾಲು ಏನು ಕ್ಲೀನ್ ಮಾಡೋದಂತ ಅಮ್ಮ ಮತ್ತು ಅಕ್ಕ ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗೇ ಕ್ಲೀನ್ ಮಾಡಿಟ್ರೆ, ಒಂದೇ ಸಲಕ್ಕೆ ಕ್ಲೀನ್ ಮಾಡಿಟ್ರೆ ದಿನಾಲು ತೆಗೆದು ಹಾಕ್ಬೋದು. ಇಲ್ಲದಿದ್ದರೆ ದಿನ ಕ್ಲೀನ್ ಮಾಡಿ ಹಾಕೋದಂತ ಹೇಳಿದರೆ ಸ್ವಲ್ಪ ಕಷ್ಟ. ಹಾಗಾಗಿ ಅದನ್ನೇ ಒಂದು ಸಲಕ್ಕೆ ಕ್ಲೀನ್ ಮಾಡಿ ಇದನ್ನು ಮಾಡಿದ್ಲು. ಅಕ್ಕ ಮತ್ತೆ ವಾಪಸ್ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡಿ ಸಾಂಬಾರು ಕೂಡ ಮಾಡಿದ್ದಾಳೆ. ಟೊಮೆಟೊ ಸಾಂಬಾರು ಮಾಡಿದ್ಲು, ಸೊ ಅದಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಬದನೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಹಾಗೆಯೇ ಅನ್ನ ಕೂಡ ರೆಡಿ ಮಾಡಿದ್ದಾಳೆ. ಇಷ್ಟೆಲ್ಲ ಇದ್ದರೂ ಅವಳ ಮಗನಿಗೆ ಇದಿಷ್ಟೆಲ್ಲ ಇದ್ದರೂ ಇದು ಬೇಡ ನನಗೆ ಅಂತ ಎನಿಸಿ ಮ್ಯಾಗಿ ತಂದು ಮ್ಯಾಗಿ ಕೂಡ ಮಾಡ್ತಾ ಇದ್ದಾನೆ ಅವನು. ಹೇಳಿದರೆ ಕೇಳೋದೇ ಇಲ್ಲ, ಅಷ್ಟು ಕೂಡ ಉಪದ್ರ. ನಾವೇನು ಮಾಡಿ ಕೊಡೋದಿದ್ರು ತಾನೇ ಬಂದು ಒಲೆ ಮುಂದೆ ಬಂದು ಗ್ಯಾಸ್ ಹಚ್ಚಿ ಮ್ಯಾಗಿ ಎಲ್ಲ ರೆಡಿ ಮಾಡಿಕೊಳ್ತಾನೆ. ಇಲ್ಲದಿದ್ದರೆ ಏನು ತಿಂಡಿ ಇರುತ್ತೆ ಮನೆಯಲ್ಲಿ ಅದನ್ನೆಲ್ಲ ಏನಾದರೂ ಮಾಡಿ ತಿಂತಾ ಇರ್ತಾನೆ. ಎಷ್ಟು ಕಿತಾಪತಿ ಇದ್ದಾನೆ ಅಂತ ಹೇಳಿದರೆ ಹೇಳಲಿಕ್ಕಾಗೋದಿಲ್ಲ. ಮತ್ತು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಆನಂತರ ಈ ಮ್ಯಾಗಿ ಮಾಡ್ತಿದ್ದಾನಲ್ಲ, ಆ ಮ್ಯಾಗಿಗೋಸ್ಕರ ಇವನು ಕೂಡ ಕಾಯ್ತಿದ್ದಾನೆ. ಇರುವ ಒಂದು ಪ್ಯಾಕೆಟಲ್ಲಿ ಎಷ್ಟು ತಿಂತಾರಂತ ಗೊತ್ತಿಲ್ಲ. ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ಕೂಡಿ ಹಾಕಿದ್ವಿ. ಪಾತ್ರೆ ಬೆಳಗ್ಗೆನೇ ತೊಳೆಯೋದು, ಆದರೆ ಈ ಸಲ ರಾತ್ರಿಯೇ ತೊಳೆದಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ವಿ. ಆನಂತರ ಮಲಗಲಿಕ್ಕೆ ರೆಡಿ ಮಾಡ್ಕೊಂಡು ಇವ್ರು ನೋಡಿ ಅಜ್ಜಿ ಆಗಲೇ ಮಲಗಿ ಆಯಿತು, ಸೆಕೆ ಎಲ್ಲ ಆಗಿ ಮಲಗಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ಲಾಗ್.